ಮಾನವ ಉಗಮದಿಂದ ಈವರೆಗೂ ಇರುವಂತಹ ಇತಿಹಾಸ ರೋಚಕವಾಗಿದೆ. ಕ್ರಿಸ್ತಪೂರ್ವ ಮಾನವ ನೆಲೆಗಳು ದೇಶದ ಮಟ್ಟಿಗೆ ಸಿಕ್ಕಿರುವಂತಹ ಆಕಾರಗಳು ಕಡಿಮೆ. ಆದರೆ ಮಾನವ ನೆಲೆಯು ಒಂದೇ ಕಡೆ ಸಿಕ್ಕಿರುವ ವಿಶ್ವ ಅದ್ಭುತಗಳಲ್ಲೊಂದಾಗಿರುವಂತಹ ಪ್ರದೇಶ ನಮ್ಮ ರಾಜ್ಯದಲ್ಲಿದೆ. ಆ ಪ್ರದೇಶದ ಅಭಿವೃದ್ಧಿಗೆ ಈಗ ಚಿಂತನೆ ನಡೆದಿದೆ. ಕೊಪ್ಪಳ ಜಿಲ್ಲೆಯಲ್ಲಿದೆ ವಿಶ್ವ ಪಾರಂಪರಿಕ ತಾಣ. ಹಿರೇಬೆಣಕಲ್ ಮೋರೇರ್ ತಟ್ಟಿ ಅಭಿವೃದ್ಧಿಗೆ ಚಿಂತನೆ. ಮನುಷ್ಯನ ವಿಕಾಸದಲ್ಲಿ ಶಿಲಾಯುಗ, ಕಬ್ಬಿಣ ಯುಗ, ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಹೀಗೆ ಅನೇಕ ಕಾಲಘಟ್ಟದಲ್ಲಿ ಇತಿಹಾಸಕಾರರು ಅಧ್ಯಯನ ಮಾಡ್ತಾರೆ. ಅದರಂತೆ ಶಿಲಾಯುಗ ಅಂದರೆ ಕ್ರಿಸ್ತಪೂರ್ವ 1000 ವರ್ಷಗಳ ಹಿಂದೆ ಮಾನವನ ನೆಲೆಯು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿಯಲ್ಲಿ ಸಿಕ್ಕಿದೆ. ಸುಮಾರು 3000 ವರ್ಷಗಳ ಹಿಂದೆ ಹಿರೇಬೆಣಕಲ್ ಬೆಟ್ಟದಲ್ಲಿ 1000ಕ್ಕೂ ಹೆಚ್ಚು ಶಿಲಾಗೋರಿಗಳು ಪತ್ತೆಯಾಗಿವೆ. ಮೌರ್ಯ ಕಾಲದ ಜನಜೀವನದ ಕುರುಹುಗಳಾಗಿರೋ ಕಾರಣಕ್ಕೆ ಇದನ್ನು ಸ್ಥಳೀಯರು ಮೋರೇರ್ ತಟ್ಟಿ ಅಂತ ಕರೀತಾರೆ. ಒಂದು ಕಡೆ ನೂರಾರು ಶಿಲಾಗೋರಿಗಳು, ಆಗಿನ ಅಂತ್ಯ ಸಂಸ್ಕಾರದ ಪದ್ಧತಿ, ಎಲ್ಲಿಯ ಸರೋವರ್ ಹೀಗೆ ಅನೇಕ ಕುರುಹುಗಳು ವಿಶ್ವ ಮಟ್ಟದಲ್ಲಿ ಇತಿಹಾಸಕಾರರ ಅಧ್ಯಯನಕ್ಕೆ ಆಕಾರವಾಗಿರೋ ಸ್ಥಳವಾಗಿದೆ. ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣ ಮಾಡಬೇಕಾಗಿದೆ. ಹಿರೇಬೆಣಕಲ್ನಿಂದ ಸುಮಾರು 4 ಕಿಲೋಮೀಟರ್ ದೂರ 3 ಬೆಟ್ಟಗಳನ್ನು ಇಳಿದು ಹತ್ತಬೇಕು. ಇಲ್ಲಿಗೆ ಹೋಗಲು ಸರಿಯಾದ ಮಾರ್ಗಸೂಚನೆಗಳಿಲ್ಲ. ಇದೇ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರವು ಅಭಿವೃದ್ಧಿಪಡಿಸೋ ಚಿಂತನೆ ನಡೆಸಿದೆ. ಬೌದ್ಧ ನೆಲೆ ಹಾಗೂ ಪ್ರಾಗ್ಯಾತಿಹಾಸಿಕ ಹಿನ್ನೆಲೆಯ ಈ ಸ್ಥಳವನ್ನ ಅಭಿವೃದ್ಧಿಪಡಿಸಬೇಕು ಅಂತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ವಿಧಾನಸಭೆಯಲ್ಲಿ ಆಗ್ರಹಿಸಿದ್ರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರೇಬೆಣಕಲ್ ಗ್ರಾಮದ ಮೌರ್ಯರ್ ಗುಡ್ಡ ಒಂದು ಪ್ರವಾಸೋದ್ಯಮ, ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮೌರ್ಯರ್ ಕಾಲದಿಂದ ಕೂಡ ಒಂದು ಐತಿಹಾಸಿಕ ಸ್ಥಳ. ಅದು ನಿರ್ದಿಷ್ಟವಾಗಿ ಯಾವ ಮಟ್ಟಕ್ಕೆ ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು, ಯಾಕಂದ್ರೆ ಇಡೀ ಇವತ್ತು ತಾತ್ಕಾಲಿಕವಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅದು ಸೇರ್ಪಡೆ ಆಗಿದೆ. ಅದನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಅವ್ರ ಮುಂದೆ ಏನಿದೆ. ಜನಾರ್ದನ ರೆಡ್ಡಿ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವ ಎಚ್.ಕೆ. ಪಾಟೀಲ್, ಮೋರೇರ್ ಬೆಟ್ಟ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧಪಡಿಸಲಾಗುತ್ತಿದೆ. ವಿಶ್ವಮಟ್ಟದಲ್ಲಿ ಈ ಪ್ರದೇಶವನ್ನು ಗುರುತಿಸುವಂತೆ ಯೋಜನೆ ಸಿದ್ಧಪಡಿಸಿ ಇಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲಾಗುವುದು. ಇದೇ ಸ್ಥಳದ ಫೋಟೋಗಳು, ಮಾಹಿತಿಯನ್ನ ವಿಧಾನಸೌಧದಲ್ಲಿ ಪ್ರದರ್ಶನ ಮಾಡಲಾಗುವುದು ಅಂತ ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಅತ್ಯಂತ ಮಹತ್ವದ ಹಾಗೂ ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಸ್ಥಳದ ಬಗ್ಗೆ, ಅದರ ಅಭಿವೃದ್ಧಿ ಬಗ್ಗೆ ಹಾಗೂ ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಸಂರಕ್ಷಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಬಹುಮುಖ್ಯ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ 3/8/2021ರಲ್ಲಿ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ. ಒಟ್ನಲ್ಲಿ ಮೋರೇರ್ ತಟ್ಟಿಯ ವಿಶ್ವದ ಅದ್ಭುತ ಮಾನವ ನೆಲೆಯಾಗಿ ಪ್ರವಾಸಿಗರನ್ನ ಆಕರ್ಷಣೆ ಹಾಗೂ ವಿಸ್ಮಯ ಪಡುವಂತಹ ಸ್ಥಳವಾಗಿದೆ. ಆದರೆ ಸರ್ಕಾರಗಳು ಈ ಪ್ರದೇಶ ಅಭಿವೃದ್ಧಿಗೆ ಕಾಲಮಿತಿಯಲ್ಲಿ ಯೋಜನೆ ರೂಪಿಸಬೇಕಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.